ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಶ್ರಾವಣ ಮಾಸ ಪೂಜೆ ಪುನಸ್ಕಾರಗಳಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು. ಮೋಸ್ಟ್ ಆಫ್ ಆಲ್ ನಮ್ಮ ಒಂದು ಚಾನಲಲ್ಲಿ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು ಲೇಡೀಸೇ ಆಗಿರೋದ್ರಿಂದ ನಾನಿವತ್ತು ಹೊಸ ಐಡಿಯಾ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು. ಅಂದರೆ ದಿನಾನು ಶಾಪಿಂಗ್, ಒಂದಿನ ವರಮಹಾಲಕ್ಷ್ಮಿಗೆ ಸ್ಯಾರಿ, ಒಂದಿನ ಪೂಜೆ ಡೆಕೋರೇಟಿವ್ ಐಟಮ್ಸ್, ಈ ಥರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಪೂಜೆಗೆ ಅಲ್ವಾ. ಹಾಗೆ ಈ ಒಂದು ಪ್ರಿಪ್ರೇಷನ್ ಜೊತೆ ಒಂದು ಸಾಂಗ್ ಪ್ರಿಪ್ರೇಷನ್ ಕೂಡ ಆಗಲಿ ಅನ್ನೋ ಒಂದು ಹೊಸ ಐಡಿಯಾ ಜೊತೆ ಬಂದಿದ್ದೀನಿ ಇವತ್ತು. ಆ್ಯಕ್ಚುಲಿ ಲಕ್ಷ್ಮೀ ಬಾರಮ್ಮ ಸಾಂಗು ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋದೆ. ನಾನಿವತ್ತು ಲಿರಿಕ್ಸ್ ತೊಗೊಂಡು ಲೈವಲ್ಲಿ ಸಾಂಗ್ ಪ್ರಾಕ್ಟೀಸ್ ಮಾಡೋಣ ಎಲ್ಲರ ಜೊತೆ ಅಂತೇಳಿ ಬರ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ದಿನ ಈ ಒಂದು ಸಾಂಗ್ನ ಹಾಡಿ ತುಂಬ ಒಳ್ಳೆಯದು. ಅಂದರೆ ಲಕ್ಷ್ಮಿನ ನಮ್ಮ ಮನೆಗೆ ನಾವು ಆಗಮನ ಮಾಡ್ಕೊಳ್ತಾ ಇದ್ದೀವಿ, ಸ್ವಾಗತಿಸ್ತಾ ಇದ್ದೀವಿ. ಅದಾದಮೇಲೆ ಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಒಂದು ಹಾಡಿನ ಮೂಲಕ ಲಕ್ಷ್ಮಿನ ಕರೀತಾ ಇದ್ದೀವಿ ಅನ್ನೋ ಭಾವನೆಯೇ ಈ ಒಂದು ಹಾಡು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ನಮ್ಮ ಮನೇಲೆ ಮಾಡಿದ ಮೇಲೆ ಈ ಒಂದು ಹಾಡು ಮಸ್ಟ್. ನಾನಂತೂ ವರಮಹಾಲಕ್ಷ್ಮಿ ಹಬ್ಬ ದಿನ ಈ ಹಾಡನ್ನ ದೇವಿ ಮುಂದೆ ಕುತ್ಕೊಂಡು ಹೇಳ್ತೀನಿ, ಮಸ್ಟ್ ವಿತೌಟ್ ಫೇಲ್ ಹೇಳ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಈ ಒಂದು ಸಾಂಗ್ನ ದೇವಿಗೆ ಅರ್ಪಿಸಲಿ ಅನ್ನೋ ಒಂದು ಕಾಳಜಿಯಿಂದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ ಈ ಒಂದು ಸಾಂಗ್ ಸೆಷನ್ ಅಂದರೆ ಲೈವ್ ಸೆಷನ್ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. 4:30ಗೆ ಅಂದರೆ 4:15ಗೆ ನಿಮ್ಮ ಒಂದು ಏನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಆರಾಮವಾಗಿ ಎಲ್ಲರೂ ಸೇರಿ ಸಾಂಗ್ನ ಪ್ರಾಕ್ಟೀಸ್ ಮಾಡೋಣ. ನಾನು ಲಿರಿಕ್ಸ್ ರೆಡಿ ಮಾಡಿಕೊಂಡು 4:30ಗೆಲ್ಲ ನಿಮ್ಮ ಮುಂದೆ ಹಾಜರಾಗ್ತೀನಿ ವಿತ್ ಸಾಂಗ್. ಓಕೆ, ವಿತೌಟ್ ಫೇಲ್ ಜಾಯ್ನ್ ಆಗಿ ಲೈವ್ಗೆ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.